ಹರಿತಾ ಇದೆ ಕೆಮಿಕಲ್ ಮಿಶ್ರಿತ ನೀರು. ಕಾಲುವೆಗೆ ಆ ಕೆಮಿಕಲ್ ಮಿಶ್ರಿತ ನೀರು ಹರಿತಾ ಇರುವುದರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸೌದಿ ಕ್ಷೇತ್ರದಲ್ಲಿ ಕಾರ್ಖಾನೆಗಳ ಆಟಾಟೋಪ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಅಥಣಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿರುವಂಥ ಕಾಲುವೆ ಅದು. ಕಾಲುವೆಗೆ ಕೆಮಿಕಲ್ ಮಿಶ್ರಿತ ನೀರು ಹರಿತಾ ಇರುವುದರಿಂದಾಗಿ ವಿಷಕಾರಿ ನೀರಿಗೆ ಜಿಲ್ಲಾಡಳಿತದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಕ್ಕರೆ ಕಾರ್ಖಾನೆಯ ಕೆಮಿಕಲ್ ಮಿಶ್ರಿತ ನೀರನ್ನು ಹೀಗೆ ಕಾಲುವೆಗೆ ಬಿಟ್ಟರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಜನ ಕೇಳ್ತಿದ್ದಾರೆ. ಜೀವ ಜಲ ಸೇರ್ತಾ ಇದೆ ಕೆಮಿಕಲ್ ಮಿಶ್ರಿತ ಆ ನೀರು. ಅಥಣಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿರುವಂಥ ಕಾಲುವೆ ಅದು. ನೀವು ದೃಶ್ಯದಲ್ಲಿ ನೋಡ್ಬೋದು, ಅದು ನೀರು ಅಂತ ಹೇಳೋಕ್ಕೆ ಸಾಧ್ಯನಾ? ಕೆಮಿಕಲ್ ಮಿಶ್ರಿತ ನೀರು ಕಾಲುವೆಗೆ ಸೇರ್ತಾ ಇದೆ. ಹಲ್ಯಾಳ ತುಂಗಳ ಏತ ನೀರಾವರಿ ಕಾಲುವೆಯಲ್ಲಿ ಆ ಕೆಮಿಕಲ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನೀವು ಆ ನೀರಿನ ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲೇನೋ ಮಿಕ್ಸ್ ಆಗಿದೆ ಅಂತ ಹೇಳಿ. ಬಟ್ ಯಾವುದಾ ನೀರು ಅಂತ ನೋಡ್ತಾ ಹೋಗೋದಾದರೆ ಸಕ್ಕರೆ ಕಾರ್ಖಾನೆಯಿಂದ ತ್ಯಾಜ್ಯ ಅಂತ ಹೊರಗಡೆ ಬರುತ್ತೆ ನೋಡಿ, ಕೆಮಿಕಲ್ ಮಿಶ್ರಿತ ನೀರು. ಆ ನೀರನ್ನು ಕಾಲುವೆಗೆ ಬಿಡಲಾಗಿದೆ. ಕೊಕಟ್ನೂರು ಗ್ರಾಮದ ಯಲ್ಲಮ್ಮವಾಡಿಯ ಹತ್ತಿರ ಇರುವಂತಹ ಈ ಕಾಲುವೆಗೆ ನೀರನ್ನು ಬಿಡಲಾಗಿದೆ. ಕಳೆದ 3 ದಿನಗಳಿಂದ ಕೆಮಿಕಲ್ ಮಿಶ್ರಿತ ನೀರು ಈ ಕಾಲುವೆಯಲ್ಲಿ ಹರಿತಾ ಇದೆ. ಕೆನಲ್ದಾಗ ನೀರು ಮಳೆ ನೀರು ಬಿಡ್ಲಾಯ್ತಾರ್ರಿ. ಮತ್ತು ಅವು ಕುರಿಗಳಿಗೆ ಡ್ಯಾಚ್ ಮಾಡ್ತೈತ್ರಿ. ಹೆಚ್ಚ ಕಡಿಮೆ ಆದಲ್ಲ ಯಾರು ಇದನ್ನು. ನೀವು ಯಾವಾಗ ಎಷ್ಟು ದಿನ ಆತಿ ನೀರು ಬರತ್ತೆ? ಹಾಂ, ಎಷ್ಟು ದಿನ ಆತ್ರಿ ಕೆನಲ್ದಾಗ? ಕೆನಲ್ 3 ದಿನ ಆತ್ರಿ, 4 ದಿನ ಆತ್ರಿ. ಅದ್ರ ಸಲಾಗಿ ಹೆಚ್ಚು ಕಡಿಮೆ ಆದ್ರೆ ಯಾರು ಇದನ್ನ ಮಾಡ್ಯಾರ? ಬದಕ ನೀರು ಕುಡಿಯು ಎಲ್ಲ ದನ ಕರ ಹಿಂಗೆ ನೀರು ಮಳೆ ನೀರು ಅದ್ರ ಸಲಾಗಿ ಬಿಡುದ್ರಿ ಇದ್ರಾಗ. ಈಗ ಏನಂದ್ರೆ ರೀ, ಮತ್ತೆ ಈಗ ಕುರಿ ಮರಿ ರೀ ದನ ಕರಿಗೆ ನಮಗೆ ಕುಡಿಯಾಕ ನೀರಿಲ್ರಿ. ಮತ್ತೆ ನಮ್ಮನೆ ಮಳೆ ಸುರಿ ಬಿಟ್ಟಾರೋ ಏನು ಎಣ್ಕಾದವ್ರು ಬಿಟ್ಟಾರೋ ಏನು ಹಳ್ಯಾಳದವ್ರು ಬಿಟ್ಟಾರೋ ಅದು ಒಂದು ದಾಂಡೇರಿ ನೋಡೋದ್ರಾಗ ಬರ್ತೈತಿ ರೀ, ಕೇಳಾಕ್ರಿ ಬರ್ತೈತಿ. ಮತ್ತೆ ಹಿಂಗಾದ್ರೆ ಹೆಂಗ್ರಿ? ಇದರಿಂದ ಏನು ಸಮಸ್ಯೆ ಆಕೈತೆ? ಇದರಿಂದ ಏನ್ರಿ, ಕುಡ್ಲಾಕ ನೀರು ನಮಗೂ ಇಲ್ರಿ, ಕುರಿ ಮರಿಗಿಲ್ರಿ, ದನ ಕರಿಗಿಲ್ಲ, ಭೂಮಿಯಾಗೂ ಇದನ್ನ ಆಗೋದಿಲ್ರಿ. ಅದಕ್ಕಾಗಿರಿ ಇದೆಲ್ಲ ಕೆಮಿಕಲ್ ನೀರೇ ಇರ್ತೈತಿ. ಕೆಮಿಕಲ್ ರೀ ಇದ. ಏನ್ ನೋಡ್ರಿ ಕರಾಗ ಜಂಗ್ ಆಗೈತ್ರಿ ಇದ. ಹಿಂಗಾದ್ರೆ ಹೆಂಗ್ರಿ? ಮೊದಲು ನೀರ್ ಹೆಂಗ್ ಬರ್ತೈತಿ? ನೀರ್ ತಿಳಿ ಇದ್ದು ರೀ, ಸ್ವಚ್ಛ ನೀರ್ ಇದ್ದು ರೀ. ಒಟ್ಟ ಈಗ 2 ದಿನದ ಬಂದಾವ್ರಿ ಹಿಂಗ. ಮತ್ತೆ ಏನ್ ಮಾಡುದ್ರಿ? ಇದರಿಂದ ಈ ಕುರಿಗಳದು ಕುಡಿದು ಅಂದ್ರೆ ಏನ್ ಸಮಸ್ಯೆ ಆಗಿಬಿಡುತ್ತೆ? ಕುರಿಗಳದು ಎದಕ್ ಕುಳಿತಾರ್ರಿ? ಟ್ಯೂಬ್ ಸತ್ತು ಹೋಗ್ತಾರ, ಕುಳಿತಾರ್ರಿ ಕೆಮಿಕಲ್ ನೀರ್. ಮತ್ರಿ ಏನು ತಗದಾಗೋದಿಲ್ಲ. ಇದ ಸಲ ಈ ರೀತಿ ಬಂದೈತ್ರಿ? ಹಿಂದಕ್ಕದು ಹಿಂಗೆ ಹಿಂದಕ್ಕಿಲ್ರಿ, ಇದ ಸಲ ಬಂದೈತ್ರಿ. ಎಷ್ಟು ದಿನ ಆತ್ರಿ ಈ ರೀತಿ ನೀರು? ಈಗ 2 ದಿನ ಆತ್ ನೋಡ್ರಿ ಇದು. ನೀವು ಈ ದೃಶ್ಯದಲ್ಲಿ ಸ್ಪಷ್ಟವಾಗಿ ನೋಡ್ಬೋದು, ಕಾಲುವೆ ನೀರದು. ಕಾಲುವೆ ನೀರಿಗೆ ಕೆಮಿಕಲ್ ಮಿಶ್ರಿತ ಈ ನೀರು ಸೇರ್ಪಡೆ ಆಗ್ತಾ ಇದೆ. ಹಿಂಗಾದ್ರೆ ರೈತರು ಏನು ಮಾಡಬೇಕು ಅಂತ. ಈ ನೀರು ಮತ್ತಿನ್ನೆಲ್ಲಿ ಸೇರುತ್ತೆ? ನದಿಗೆ ಸೇರುತ್ತೆ. ಈ ಸಕ್ಕರೆ ಕಾರ್ಖಾನೆಯಿಂದ ಬರುವಂತಹ ಕೆಮಿಕಲ್ ನೀರು ಕಾಲುವೆಗೆ ಸೇರಿ, ಕಾಲುವೆಯಿಂದ ನದಿಗೆ ಸೇರಿ, ಆ ನದಿ ನೀರನ್ನು ಕೃಷಿಗೆ ಬಳಸ್ಕೊಂಡು, ಆ ನದಿ ನೀರನ್ನು, ಕಾಲುವೆ ನೀರನ್ನು ಜನ ಕುಡಿದು ಅವಾಂತರ ಸೃಷ್ಟಿ ಆದ ಮೇಲೆ ಕ್ರಮ ತಗೊಳ್ಳೋಕ್ಕಿಂತ ಪೂರ್ವದಲ್ಲೇ ಕ್ರಮ ತಗೊಂಡ್ರೆ ಎಷ್ಟು ಸೂಕ್ತ. ಕಾರ್ಖಾನೆಯಿಂದ ತ್ಯಾಜ್ಯಯುಕ್ತ, ಕೆಮಿಕಲ್ ಯುಕ್ತ ನೀರು ಹೊರಗೆ ಬರುತ್ತೆ ಅಂದರೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಅದನ್ನು ಕಾಲುವೆಗೆ ಬಿಡೋದಲ್ಲ. ಕಾರ್ಖಾನೆಯನ್ನು ಇವತ್ತು ನಿನ್ನೆ ಆರಂಭ ಆಗಿದೆಯಾ? ಎಷ್ಟೋ ವರ್ಷಗಳ ಹಿಂದೆ ಆರಂಭ ಆಗಿರುತ್ತೆ. ಈ ಬೇಸಿಕ್ ಪಾಠವನ್ನು ಕೂಡ ಈಗ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕಿಂತ ಅಪಭ್ರಂಶ ಮತ್ತೊಂದಿಲ್ಲ ಅಂತಲೇ ಹೇಳಬಹುದು. ಸೊ ನೋಡಿ, ಹಾಗಾಗಿ ಅನ್ನದಾತರು ಈಗ ಕುಪಿತಗೊಂಡಿದ್ದಾರೆ, ಕೋಪಗೊಂಡಿದ್ದಾರೆ, ಆಕ್ರೋಶ ಹೊರಹಾಕ್ತಾರೆ. ಈಗ ಕಾರ್ಖಾನೆ ಅಂದ ಸಂದರ್ಭದಲ್ಲಿ ಆ ತ್ಯಾಜ್ಯವನ್ನು ಹೋಗೋದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಅನ್ನೋದಾದರೆ, ಆ ಕೆಮಿಕಲ್ ಯುಕ್ತ ನೀರು ಹೊರ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಲ್ಲ ಅನ್ನೋದಾದರೆ ಕಾರ್ಖಾನೆಗಳನ್ನೇ ಬಂದ್ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ನೀಡ್ತಾರೆ. ಶಿವರಾಜ್, ಕಳೆದ 3 ದಿವಸದಿಂದ ಕಾಲುವೆ ಕೆಮಿಕಲ್ ಯುಕ್ತ ನೀರು ಹರಿತಾ ಇದೆ ಅಂದರೆ ಏನು ಮಾಡ್ತಾ ಇದೆ ಅಲ್ಲ ಆಡಳಿತ? ಕಾರ್ಖಾನೆ ನಿನ್ನೆ ಮೊನ್ನೆ ಓಪನ್ ಆಗಿರೋದಲ್ಲ, ಅವ್ರಿಗೆ ಬೇಸಿಕ್ ಸೆನ್ಸ್ ಆದರೂ ಬೇಡವಾ? ನಿಜವಾಗ್ಲೂ ದಿವ್ಯಶ್ರೀ, ಇದೊಂದು ದುರಂತವೇ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ರಾಜ್ಯಾದ್ಯಂತ ಈಗಾಗಲೇ ಕಲುಷಿತ ನೀರು ಸೇವನೆಗೊಂಡು ಹಲವಾರು ಜನ ತಮ್ಮ ಪ್ರಾಣವನ್ನೇ ಒಂದ್ ರೀತಿ ಕಳ್ಕೊಂಡಿದ್ದಾರೆ. ಮತ್ತೊಂದೆಡೆ ಅಷ್ಟೇ, ಈಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟ್ನೂರು ಗ್ರಾಮದ ಹೊರವಲಯದಲ್ಲಿ ಹಲ್ಯಾಳ ಮತ್ತು ತುಂಗಳ ಏತ ನೀರಾವರಿ ಕಾಲುವೆಯಲ್ಲಿ ಸಕ್ಕರೆ ಕಾರ್ಖಾನೆಗಳ ತ್ಯಾಜ್ಯವನ್ನು ಹರಿಬಿಟ್ಟ ಹಿನ್ನೆಲೆಯಲ್ಲಿ ಸದ್ಯ ಈಗ ಸಂಪೂರ್ಣವಾಗಿ ನೀರವು ಕೂಡ ಕಲುಷಿತವಾಗಿ ಜನ ಜಾನುವಾರುಗಳು ಮತ್ತು ಇಲ್ಲಿನ ಸ್ಥಳೀಯರು ಕೂಡ ಒಂದ್ ರೀತಿ ಭಯದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಹೇಳಬೇಕು. ಏನು ಈ ಕೊಕಟ್ನೂರು ಯಲ್ಲಮ್ಮಗುಡಿ ಮಾರ್ಗ ಮಧ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ತುಂಗಳ ಗ್ರಾಮಕ್ಕೆ ಬೃಹತ್ ಆದ ಏತ ಕಾಲುವೆ
ನೀರು ಇದೆ. ಆದ್ರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ದುರುಳರು ಕೆಮಿಕಲ್ ನೀರನ್ನು ಹರಿಸಿದ್ರ ಪರಿಣಾಮವಾಗಿ ಸದ್ಯ ಈಗ ಸಂಪೂರ್ಣವಾಗಿ ನೀರು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿ ಕಾಲುವೆಯಲ್ಲಿರುವ ಜಲಗಳು ಕೂಡ ಸಾವು ಸಂಭವಿಸಿ ಒಂದ್ ರೀತಿ ಇಲ್ಲಿ ಆತಂಕಕ್ಕೆ ಕಾರಣವಾಗಿದ್ದೇನೆ ಅಂತಾನೆ ಹೇಳಬೇಕು. ಮತ್ತೊಂದೆಡೆ ಈ ಕಾಲುವೆ ನೀರು ರೈತರ ಜಮೀನುಗಳಿಗೆ ನೇರವಾಗಿ ಹರಿಯೋದ್ರಿಂದ ಬೋರ್ವೆಲ್ ಮತ್ತು ಬಾವಿಗಳಲ್ಲೂ ಕೂಡ ಈ ಕೆಮಿಕಲ್ ನೀರು ಕಾಣಿಸಿಕೊಂಡ್ರೆ ಎನ್ನುವಲ್ಲಿ ಇಲ್ಲಿನ ಸ್ಥಳೀಯರು ಕುಡಿಯುವ ನೀರಿಗಾಗಿ ಕೂಡ ಆತಂಕ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೂರದ ಬೇರೆ ಗ್ರಾಮಗಳಿಂದ ಹೋಗಿ ನೀರು ತರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಈ ಭಾಗದ ಸಕ್ಕರೆ ಕಾರ್ಖಾನೆಗಳು ಮತ್ತು ಇನ್ನಿತರ ಕಾರ್ಖಾನೆಗಳ ಒಂದು ಕೆಮಿಕಲ್ ನೀರನ್ನು ತಂದು ಸದ್ಯ ಈಗ ಕಾಲುವೆಗೆ ಹರಿಬಿಡಲಾಗುತ್ತಿದೆ ಎಂದು ಸದ್ಯ ಇಲ್ಲಿನ ಸ್ಥಳೀಯರು ಕೂಡ ಆರೋಪ ಮಾಡಿದ್ದಾರೆ. ಇದು ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸಕ ಲಕ್ಷ್ಮಣ್ ಸವದಿ ಅವರ ಗಮನಕ್ಕೂ ಕೂಡ ಜಿ ಕನ್ನಡ ಸುದ್ದಿ ವಾಹಿನಿಯೂ ಕೂಡ ತರಲಾಯಿತು. ಆದಷ್ಟು ಬೇಗನೆ ನಾನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಶಾಸಕರು ಕೂಡ ಭರವಸೆ ನೀಡಿದ್ದಾರೆ. ಆದ್ರೆ ಇದನ್ನು ತಡೆಗಟ್ಟಬೇಕಾದ ಇದಕ್ಕೆ ಆದಂತ ಒಂದು ಅಧಿಕಾರಿಗಳ ವರ್ಗ ಇರೋದ್ರಿಂದ ಸದ್ಯ ಈ ಸಕ್ಕರೆ ಕಾರ್ಖಾನೆ ಮತ್ತು ಇನ್ನಿತರ ಕಾರ್ಖಾನೆಗಳ ಜೊತೆಗೆ ಶಾಮೀಲಾಗಿ ಈ ರೀತಿ ದಂಧೆಯನ್ನು ನಡೆಸ್ತಾ ಇದ್ದಾರಾ ಎಂಬ ಸದ್ಯ ಇಲ್ಲಿನ ಸ್ಥಳೀಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯ ಇದನ್ನು ತಡೆಗಟ್ಟಬೇಕಾದ ಪೊಲೀಸ್ ಇಲಾಖೆ ಮತ್ತು ಮಾಲಿನ್ಯ ಇಲಾಖೆ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಭಾಗದಲ್ಲಿ ದುರಂತ ಸಂಭವಿಸಿದೆ. ಮತ್ತೊಂದು ಪ್ರಮುಖವಾಗಿ ಕಾಲುವೆ ಮುಖಾಂತರ ನೀರು ಸದ್ಯ ಈಗ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿಯುತ್ತಿದ್ದು ಇನ್ನೇನು ಕೇವಲ 2 ದಿನಗಳಲ್ಲೂ ಕೂಡ ಸಂಪೂರ್ಣವಾಗಿ ಕೃಷ್ಣಾ ನದಿಯು ಕೂಡ ಕೆಮಿಕಲ್ ನೀರಿನಿಂದ ಕೂಡಿ ಮಿಶ್ರಣವಾಗುವ ಸಾಧ್ಯತೆ ಇದೆ. ಮತ್ತು ಇದೇನು ಸದ್ಯ ಈಗ ನದಿ ದಂಡೆಯ ರೈತರಲ್ಲೂ ಕೂಡ ಸದ್ಯ ಈಗ ಈ ನೀರು ಕುಡಿಯೋದಕ್ಕೆ ಒಂದ್ ರೀತಿ ಭಯದ ವಾತಾವರಣವೇ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ದಿವ್ಯಶ್ರೀ, ಥ್ಯಾಂಕ್ ಯು ಶಿವರಾಜ್ ಮಾಹಿತಿಗಾಗಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ತುಂಬಾ ರೈತರು ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಇದೇ ಕಾರಣಕ್ಕೆ. ಸಕ್ಕರೆ ಕಾರ್ಖಾನೆಗಳು ನಿನ್ನೆ ಮೊನ್ನೆ ಓಪನ್ ಆಗಿರಲ್ಲ, ತ್ಯಾಜ್ಯವನ್ನು ಕೆಮಿಕಲ್ ಯುಕ್ತ ನೀರನ್ನು ಹಾಕೋದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳದೆ ಹೇಗೆ ಕಾಲುವೆಗೆ ಬಿಡ್ತಾರೆ ಅಂದರೆ ಅನ್ನದಾತರು ಅಂತ ಅನ್ನಿಸ್ಕೊಳ್ಳೋ ಈ ರೈತರಾದರೂ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ನೀವು ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಲುವೆ ನೀರಿನ ಬಣ್ಣವೇ ಬದಲಾಗಿ ಹೋಗಿದೆ. ಕಳೆದ 3 ದಿವಸದಿಂದ ಹಿಂಗಾಗಿದೆ ಅನ್ನೋದಾದರೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಈ ಕಾಲುವೆ ನೀರು ನದಿಗೆ ಸೇರುತ್ತೆ, ಆ ಕಾಲುವೆ ನೀರನ್ನು ಯಾರೋ ಸೇವಿಸ್ತಾರೆ, ಜಾನುವಾರುಗಳಿಗೆ ಆಶ್ರಯ ಈ ಕಾಲುವೆ ನೀರು. ಅಂಥ ಸಂದರ್ಭದಲ್ಲಿ ಆ ನೀರಿಗೆ ಕೆಮಿಕಲ್ ಸೇರುತ್ತೆ, ಅದನ್ನು ಕಂಡು ಕಾಣದಂತೆ ಸುಮ್ಮನಿರ್ತಾರೆ ಅನ್ನೋದಾದರೆ ಇದಕ್ಕಿಂತ ದುರ್ನಡತೆ ಅನ್ನೋದು ಮತ್ತೊಂದಿಲ್ಲ, ಇದಕ್ಕಿಂತ ನಿರ್ಲಕ್ಷ್ಯ ಅನ್ನೋದು ಮತ್ತೊಂದಿಲ್ಲ. ನೋಡಿ, ಎಲ್ಲ ಆದಮೇಲೆ ಕ್ರಮ ಅನ್ನೋದಕ್ಕಿಂತ ಇಂಥ ಅವಘಡಗಳು ಸಂಭವಿಸದ ರೀತಿಯಲ್ಲಿರೋದಿದೆಯಲ್ಲ ಅದು ಜಾಣತನ. ನೀವು ನೋಡ್ತಾ ಇದ್ರಿ, ಒಂದು ಕಡೆ ಸಕ್ಕರೆ ಕಾರ್ಖಾನೆ ಅಂದಾಗ ಒಂದಷ್ಟು ತ್ಯಾಜ್ಯ ಇದ್ದೇ ಇರುತ್ತೆ, ಕೆಮಿಕಲ್ ಬಳಕೆ ಅನ್ನೋದು ಮಾಡ್ತಾರೆ. ಆ ತ್ಯಾಜ್ಯವನ್ನು ಹೀಗೆ ನೀರಿಗೆ ಬಿಟ್ಟರೆ ಹೇಗೆ? ಈ ಬೇಸಿಕ್ ಸೆನ್ಸ್ ಅನ್ನೋದು ಕಾರ್ಖಾನೆಗಳಿಗಿಲ್ಲ, ಕಾರ್ಖಾನೆಯ ಮಾಲೀಕರಿಗಿಲ್ಲ, ಅಲ್ಲಿನ ಆಡಳಿತ ವರ್ಗಕ್ಕಿಲ್ಲ. ಅಂದರೆ ಕಾರ್ಖಾನೆ ಬಂದ್ ಮಾಡಿಬಿಡಿ, ಜನ ಆದರೂ ನೆಟ್ಟಿಗೆ ಉಸಿರಾಡ್ಕೊಂಡು ಜೀವನ ಮಾಡ್ತಾರೆ. ಸೊ ಹೀಗೆ ಆಕ್ರೋಶವನ್ನು ರೈತರು ಹೊರಹಾಕ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.